ಪತ್ರಿಕಾ ಮಿತ್ರರನ್ನ ಸಭೆ ಕರೆದಿರೋ ಉದ್ದೇಶ ನಿನ್ನೆ ಮೊನ್ನೆ ಸನ್ಮಾನ್ಯ ಮಾಲೂರು ತಾಲೂಕಿನ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು ಒಂದು ಪ್ರೆಸ್ ಮೀಟನ್ನು ಕರೆದಿರೋದು ನೋಡಿದೆ. ನಾನು ವಿಶೇಷವಾಗಿ ಅವರ ಉದ್ದೇಶ ಇದ್ದಿದ್ದೇ ಬೇರೆ, ಅದನ್ನು ನನ್ನ ಕೂಡ ತಂದುಬಿಟ್ಟಿದ್ದಾರೆ. ಅದರಿಂದ ನಾನು ಈಗ ಮಾತಾಡಬೇಕಾಗಿದೆ, ಅದಕ್ಕೆ ನಾನು ಹೇಳಲೇಬೇಕಾಗಿದೆ. ಅದರಿಂದ ನಾನು ನಿಮ್ಮನ್ನೆಲ್ಲ ಕರೆದಿದ್ದೀನಿ. ಹಾಲು ಒಕ್ಕೂಟದಲ್ಲಿ 300 ಕೋಟಿ ಹಗರಣ ಲೋಕಾಯುಕ್ತ ಅಂತ ಹೇಳ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೇನೆ ಮಂಜುನಾಥ್ ಗೌಡರಿಗೆ. ನೀನೇನಾದ್ರೂ 300 ಕೋಟಿ ಒಕ್ಕೂಟದಲ್ಲಿ ಪ್ರೂಫ್ ಮಾಡಿಸ್ಬಿಟ್ರೆ ನಾನು ರಾಜಕೀಯದಿಂದ ದೂರ ಇದ್ದು ಹೋಗ್ಬಿಟ್ಟು ಫಸ್ಟ್ ಟೈಮ್ ನೀನು MLA ಮಾಡಿಸಿದ್ನಲ್ಲ, ಮತ್ತೆ ನಿನ್ನ ಜೊತೆಗೆ ಬಂದ್ಬಿಡ್ತೀನಿ ಇನ್ನೊಂದ್ಸಾರಿ MLA ಮಾಡಕ್ಕೆ. ನಿಜ ಆದರೆ ಇವೆಲ್ಲ ಏನಾಗ್ಬಿಟ್ಟದೆ, ಇವ್ರು ಬಾಯಿಗೆ ಬಂದಾಗೆಲ್ಲ ಮಾತಾಡಿ ಮೊದಲಿಂದ ರೂಢಿ ಆಗ್ಬಿಟ್ಟದೆ ಇವ್ರಿಗೆ. ಅದನ್ನೇ ಇದು ಮಾತಾಡ್ಕೊಂಡು ಹೋದಾಗ ನಾವು ಯಾರು ಕೂಡ ಸುಮ್ಮನೆ ಕೂತ್ಕೊಳಕ್ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಹೇಳ್ತಾರೆ, ಅದು ನೇರವಾಗಿ ನನ್ನ ವಿಷಯ ಪ್ರಸ್ತಾಪ ಮಾಡ್ತಾರೆ. ಪ್ರತಿದಿನ 5 ರಿಂದ 10 ಲಕ್ಷ ರೂಪಾಯಿ ಇಲ್ಲಿಂದ ಡ್ರಾ ಆಗ್ತದಂತೆ. ಯಾರಿಗೆ? ನಮ್ಮ ಸಂಬಂಧಿಕರಿಗೆ, ನನ್ನ ಸ್ನೇಹಿತರಿಗೆ, ನಮ್ಮ ಹೆಸರು ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ. ಒಂದು ಚಾಲೆಂಜ್ ಮಾಡ್ತೀವಿ, ತಾಕತ್ತಿದ್ರೆ ನಿಂಗೆ ಧೈರ್ಯ ಇದ್ರೆ ಇದು ಪ್ರೂಫ್ ಮಾಡ್ಬಿಡು. ಇದ್ರ ಮೇಲೆ ನಾನು ಕೇಸು ಕೂಡ ಹಾಕ್ಬೋದು. ಅದನ್ನ ನಾನು ಹಾಕೋದಿಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ನಾನು ಇದನ್ನು ಪ್ರೂಫ್ ಮಾಡು. ಮತ್ತೆ ಅವಾಗಲೇ ಹೇಳಿದ್ನಲ್ಲ, ಒಂದು 300 ಕೋಟಿ ಅದನ್ನು ಪ್ರೂಫ್ ಮಾಡು. ಇವು ಎರಡನ್ನೂ ಪ್ರೂಫ್ ಮಾಡ್ಬಿಡಪ್ಪ. ರಾಜಕೀಯ ಬೇಡ ನನಗೆ. ನೀನು ಏನ್ ಹೇಳುದು ಮಾಲೂರು ತಾಲೂಕಲ್ಲಿ ಕೇಳ. ನೀನ್ ಏನ್ ಹೇಳ್ಕೊಂಡು ಹೋದ್ರು ಕೂಡ ಮಾಲೂರು ತಾಲೂಕಿನ ಜನ ನೀನ್ ಹಣೆ ಬರ ಏನು ಅಂತೇಳಿ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಫಸ್ಟ್ ಟೈಮ್ MLA ಆದಾಗ ರೆಸ್ಪೆಕ್ಟ್ ಆಗಿ ಗೌರವವಾಗಿ ದೊಡ್ಡ ಸ್ಕಿ ಇದ್ದಿದ್ರೆ ನಾವ್ಯಾರು ಆಸೆ ಬಂದು MLA ಆಗ್ತಾ ಇರ್ಲಿಲ್ಲ. ಆ ದೊಡ್ಡ ಸ್ಕಿ ಗೌರವ ಇಲ್ಲಿದೆ. ಜೊತೆಲಿ ಇದ್ಕೊಂಡೆ ಬೇಕಾದಷ್ಟು ತೊಂದರೆ ಕೊಡಕ್ ಪ್ರಾರಂಭ ಮಾಡಿದ್ ಎಲ್ಲ ಬಿಟ್ಬಿಟ್ಟು ಇವತ್ತು ನಿನ್ನನ್ನ ಒಂದೇ ಸಾರಿ ಸಾಕಪ್ಪ ಅಂತ ತೀರ್ಮಾನ ಮಾಡವ್ರೆ. 2 ಸಾರಿ ಗೆಲ್ಸಾರ ನನ್ನ ತಾಲೂಕು, ನೀನು 3ನೇ ಸಾರಿ ಗೆಲ್ಸಿದ್ಯಾ. ನೀನು ಇದೇ ಬ್ಲಾಕ್ ಮೇಲ್ ಮಾಡಿದ್ದೀನಿ ನನ್ನ 2.5 ವರ್ಷ ಮಾನಸಿಕವಾಗಿ. ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಅಲಿಸ್ತೆ. ಏನಾಯ್ತಪ್ಪ ನಿನ್ನನೆ ಬರ? ಅದು ಸುಪ್ರೀಂ ಕೋರ್ಟ್ ಇಂದ ಮತ್ತೆ ರೀಕೌಂಟಿಂಗ್ ಅಲ್ಲಿ ರಿಸಲ್ಟ್ ಬಂತಪ್ಪ. ಸುಮ್ಮನೆ ಇರ್ಬೇಕಲ್ಲ. ಈಗಲಾದರೂ ಗೌರವ ಕಲ್ತ್ಕೊಂಡು ಬರಪ್ಪ. ನಾಳೆ ಬೆಳಗ್ಗೆ 28ಕ್ಕೆ ಬಂದು ಎಲೆಕ್ಷನ್ ಫೇಸ್ ಮಾಡಿ ನಾನು ಸ್ವಾಗತ ಮಾಡ್ತೀನಿ. ನಾನು ಮತ್ತೆ ಬೇರೆ ಹೇಳ್ತೀನಿ, ಏನೋ ಸ್ಥಳೀಕ ಅನ್ನೋದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಮತ್ತೆ ಮಸಾಜ್ ಅಂತೆ, ಮಸಾಜ್ ನಾವು ರೈತರ ಮನೇಲಿ ಇಟ್ಟಿದ್ದಪ್ಪ. ಮಸಾಜೇ ಗೊತ್ತಿಲ್ಲ ನನಗೆ. ನೀನೆಲ್ಲಿ ಹುಟ್ಟಿರೋದು? ನೀನು ರೈತರ ಮನೆಯಾಗಿ ಇಟ್ಟಿದ್ಯಾ ಪಾಪ. ಕೋಡಳ್ಳಿ ಸೊಣ್ಣಣ್ಣವ್ರ ಮನೆಯಲ್ಲಿ ಅವ್ರ ತಾಯಿಯವರು ತುಂಬಾ ರೆಸ್ಪೆಕ್ಟ್ ನನ್ಗೆ ಅವ್ರ ಬಗ್ಗೆ. ನನ್ನ ಮೊನ್ನೆ ಅವ್ರ ತಂದೆಯವ್ರು ತೀರೋದಾಗ ನಾನು ಎಲ್ಲೋ ಇತ್ತು ಮನೆಗೆ ಹೋದೆ. ನಾನು ಅವ್ರ ಮಕ್ಕ ನೋಡಿ ನಮಸ್ಕಾರ ಮಾಡ್ಕೊಂಬಂದೆ. ಸೊಣ್ಣಪ್ಪನವರು ಅವ್ರ ತಾಯಿ ದೇವ್ರಿಗಿದ್ದಂಗೆ. ಅವ್ರು ಚೆನ್ನಾಗಿದ್ದಾಗ ಅವ್ರ ಮನೆಗೆ ಹೋದಾಗ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅವಾಗ್ಲೂ ಇತ್ತು ಆಗ್ತಾ ಇರ್ಲಿಲ್ಲ, ತಂದೆ ತಾಯಿಗೆ ಆಗ್ತಾ ಇರ್ಲಿಲ್ಲ. ಇತ್ತು ನಾನು ಅದೆಲ್ಲ ನೆನಪು ಮಾಡ್ಕೊಬೇಕಾಗ್ತದೆ. ನೀನು ಹೋಗ್ಬಿಟ್ಟು ಮಸಾಜು, ಶೋಕಿ, ಎಂಜಾಯ್ ಎಲ್ಲ ನಿನಗೆ ಗೊತ್ತದೆ. ನಾನು ಒಬ್ಬ ಸಾಮಾನ್ಯ ರೈತರ ಮಗನು, ನನ್ಗೆ ಗೊತ್ತದಾ? ಮಸಾಜೇ ಗೊತ್ತಿಲ್ಲಪ್ಪ. ಅದು ಪ್ರೂಫ್ ಮಾಡಪ್ಪ, ನೋಡೋಣ ಆಗ್ಲಿ. ನೀನು ಚಾಲೆಂಜ್ ಮಾಡ್ತೀನಿ. ಮಸಾಜ್ ಏನು ಅಂತೇಳಿ ಪ್ರೂಫ್ ಮಾಡೋ. ಅದು ನನ್ಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತದೆ ಇದೆಲ್ಲ. ಅದು ನಿಮ್ಗೆ ರೂಢಿ ಅದೇ. ಆಮೇಲೆ ಬೋಗಸ್ ಕಂಪ್ನಿಗಳು ಮಾಡ್ಕೊಂಡ್ಬಿಟ್ಟು ಅವಾಗಲೇ ಹೇಳಿದೀನಿ, ನಮ್ಮಲ್ಲಿ ದುಡ್ಡು ಡ್ರಾ ಮಾಡೋದು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ನಿನ್ಗೆ ಗೊತ್ತದೆ. ಬೋಗಸ್ ಕಂಪ್ನಿಗಳು ಮಾಡೋದು, ಬೋಗಸ್ ದಾಖಲೆ ಸೃಷ್ಟಿ ಮಾಡೋದು, ಬೋಗಸ್ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅದು ಹೊಸಕೋಟೆ ತಾಲೂಕು ನಿನ್ಗೆ ಗೊತ್ತದೆ. ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದಂತೆ ತಾಲೂಕಿನ ಜನತೆಗೆ ಏನು ಕೊಟ್ಟವ್ರೆ ಅವಕಾಶ, ಅದಕ್ಕೆ ಗೌರವವಾಗಿ ನಡ್ಕೊಬೇಕು ಅನ್ನೋದು ಗೊತ್ತದೆ ನನಗೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ತಾರೆ. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಅಮಾಯಕರಂತ. ಅಯ್ಯೋ ಪಾಪ ಅಂತಾನೆ. ನಿನ್ಕಿತ್ಲು ತಾಕತ್ತಿರೋರು, ನಿನ್ಕಿತ್ಲು ಗೌರವ MLA ಆಗುತ್ತೆ ಅರೆತಿರೋರು ಅವರ ನಮ್ಮಲ್ಲಿ ನಿರ್ದೇಶಕರು. ME ಕೃಷ್ಣಪ್ಪನ ಮಗನು, ಕೇಂದ್ರ ಮಂತ್ರಿ ME ಕೃಷ್ಣಪ್ಪನ ಮಗ. ವಿಭಜನೆ ಆಗಿ ಸಪರೇಟ್ ಆದ್ಮೇಲೆ ಕೋಲಾರ ಒಕ್ಕೂಟ ಅವತ್ತಿಂದ ಇವತ್ತುವರೆಗೂ ನಿರ್ದೇಶಕ, 2-3 ಸಾರಿ ಅಧ್ಯಕ್ಷ. ಈ ಸಂಸ್ಥೆ ಒಳ್ಳೆಯದನ್ನ ಬಯಸಂತವರು ಅವರು ಅಧ್ಯಕ್ಷ. ಅವರು ಅಮಾಯಕರ. ಆಮೇಲೆ ನಮ್ಮ ಮುಳಬಾಗಲ ಡೈರೆಕ್ಟರ್ ನಾಗರಾಜಣ್ಣ, ಅವರು ಕೂಡ 2 ಸಾರಿ ಅಧ್ಯಕ್ಷರು, 4 ಸಾರಿ ನಿರ್ದೇಶಕರು. ಈ ಸಂಸ್ಥೆ ಬಗ್ಗೆ ಎದ್ರೆ ಕೂತ್ರೆ ಯೋಚನೆ ಮಾಡಂತವ್ರು ಅವರ ಅಮಾಯಕರ. ಒಬ್ಬ MD ಅವರು, ರಿಟೈರ್ಡ್ MD, ಇವತ್ತು ನಿರ್ದೇಶಕರು, ಸೆಕೆಂಡ್ ಟೈಮ್ ನಿರ್ದೇಶಕ ಕೆಲಸ ಮಾಡ್ತಾವ್ರೆ. ಅವರ ಅಮಾಯಕರ. ಇಲ್ಲಿ ಕೂತವ್ರ ಡೈರೆಕ್ಟರ್ ಗ್ರಾಜುಯೇಟ್ಗಳ್ರಿ, ಗೌರವತ್ತಾಗಿರೋರು, ರೆಸ್ಪೆಕ್ಟ್ ಆಗಿರೋರು ಇವತ್ತು ಡೈರೆಕ್ಟರ್ ಆಗಿ ಬಂದವ್ರೆ. ಇವರೆಲ್ಲ ಅಮಾಯಕರ? ಇವರೇನು ಹಾಲು ಕೂಡ ಮಕ್ಕಳ?
ಈ ಸಂಸ್ಥೆ ಒಳ್ಳೇದ ಬಗ್ಗೆ ಯೋಚನೆ ಮಾಡುತ್ತದ್ದು, ಸಂಸ್ಥೆ ಕಟ್ಟೋದಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಂತ ನಿರ್ದೇಶಕರು ಕೂಡ ನಮ್ಮಲ್ಲಿ ಅವರೇ ಅನ್ನೋದು ಕೂಡ ಗೊತ್ತಿಲ್ಲ ನಿನಗೆ. ಅದನ್ನು ಕೂಡ ನೀನು ಅರ್ಥ ಮಾಡ್ಕೊಬೇಕಾಗ್ತದೆ. ಅದ್ ಜೊತೆಗೆ ಇನ್ನೊಂದು ಹೇಳ್ತಾನೆ, 12 ವರ್ಷ ಬ್ಯಾಂಕ್ ಸ್ಟೇಟ್ಮೆಂಟ್ ಬಂದ್ಬಿಟ್ರೆ ಇದ್ರಲ್ಲಿ ಏನೇನೋ ಸಿಕ್ಕೋಗ್ಬಿಡ್ತದೆ ಅಂತೆ. 12 ವರ್ಷ ಅಲ್ಲಪ್ಪ, ಈಗ ಲೋಕಾಯುಕ್ತ ಕೊಟ್ಟಿದ್ವಲ್ಲ, ಟೋಟಲ್ ನಮ್ ಡೈರಿ ಓಪನ್ ಆದಂಗೆ ಇಲ್ಲಿವರೆಗೂ ಏನೇನ ಇದೆಲ್ಲ ಕೊಟ್ಟಿದೀವಿ, ಅಲ್ಲಿ ತಗೊಂಬಿಡು. ಯಾರಾದ್ರೂ ನಮ್ಮ ನಿರ್ದೇಶಕರಿಗೆ, ನಮ್ಮ ಆಡಳಿತ ಮಂಡಳಿಗೆ, ನಮಗೆ ದುಡ್ಡೇನ ಟ್ರಾನ್ಸ್ಫರ್ ಆಗಿದ್ರೆ ಆಯ್ತಪ್ಪ, ನೀನ್ ಹೇಳ್ದಂಗೆ ಅವಾಗಲೇ ಹೇಳಿದಿಲ್ಲ, ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಒಕ್ಕೂಟದ ಬಗ್ಗೆ ಇಷ್ಟು ಹೇಳ್ತಾರೆ. ಇವ್ರಿಗೆ ಏನಾಗ್ಬಿಟ್ಟಿದೆ ಇವ್ರಿಗೇನಾಗಿದೆ ಅಂದ್ರೆ ಮೆಗಾ ಡೈರಿ ಕೂಡ ನಮ್ಮ ಕಾಲದಲ್ಲಿ, ಚಿಕ್ಕಬಳ್ಳಾಪುರ ಮೆಗಾ ಡೈರಿ ಕೂಡ ನಮ್ಮ ಕಾಲದಲ್ಲಿ ಸುಮಾರು 250 ಕೋಟಿಯಲ್ಲಿ ಎಮ್ಮಿಕೆ ಮೆಗಾ ಡೈರಿ ಮಾಡಿದೀವಿ ನಾವು. ಇಂಥ ಪ್ರಾಜೆಕ್ಟ್ಗಳು ಸುಮಾರು ಯೋಜನೆಗಳ ಕಾರ್ಯಕ್ರಮ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ನಾನು ಪ್ರಸ್ತಾಪ ಮಾಡಲೇಬೇಕಾಗ್ತದೆ. ಏನಂತಂದ್ರೆ, ಇವರು ಕೂಡ ಒಂದ್ಸಾರಿ MLA ಆಗಿದ್ರಲ್ಲ, ಮಾಲೂರು ತಾಲೂಕಲ್ಲಿ ಒಂದ್ಸಾರಿ MLA ಆಗಿದ್ರಲ್ಲ. MLA ಆದವ್ರು ಏನಪ್ಪ ನೀನ್ ಡೆವಲಪ್ಮೆಂಟ್ಸು, ಎದ್ರೆ ಕೂತ್ರೆ ನಂಜೇಗೌಡ ಮೇಲೆ ಕೇಸ್ ಹಾಕ್ಸೋದು, ನಂಜೇಗೌಡ ಮೇಲೆ ಇಲ್ಲದಲ್ಲದ ಆರೋಪಗಳು ಮಾಡೋದು. ಇದರಿಂದ ನಿಮ್ಗೆ ರಿಸಲ್ಟ್ ಏನ್ ಸಿಕ್ತು? ಜನ ಒಪ್ಪಿದ್ರ? ಮೊದಲು ಸಾರಿ ಗೆಲ್ಸಿದ್ರು ನಿನ್ ಮೇಲೆ, 2ನೇ ಸಾರಿ ಗೆಲ್ಸಿಲ್ವಾ? ಆಯ್ತು, ಒಂದು ಚಾಲೆಂಜ್ ಮಾಡ್ತೀನಪ್ಪ ನಾನು, ನಿನ್ನ ಕಾಲದಲ್ಲಿ ಮಾಲೂರು ತಾಲೂಕ್ ಡೆವಲಪ್ಮೆಂಟ್ಸ್ ಲೆಕ್ಕ ಕೊಡು. ಇದೇ ಪ್ರೆಸ್ ಅವ್ರ ಮುಂದೆ ಕೂತ್ಕೊಂಡ್ಬಿಡೋಣ. ಪ್ರೆಸ್ ಅವ್ರ ಮುಂದೆ ಕೂತ್ಕೊಂಡ್ಬಿಟ್ಟು ನೀನ್ ಏನೇನು ಮಾಡಿದ್ಯಾ ಡೆವಲಪ್ಮೆಂಟ್ಸ್ ಲೆಕ್ಕ ಕೊಡು, ನಾನು ಕೊಡ್ತೀನಿ ಲೆಕ್ಕ. ಇಂಥವ್ ಮಾತಾಡ್ಕೊಂಡೆ ಇಷ್ಟೆಲ್ಲ ಹೇಳ್ತಾರಲ್ಲ ಇವರು. ನಾನು 3ನೇ ಬಾರಿಗೆ ಈ ಒಕ್ಕೂಟ ನಿರ್ದೇಶಕನಾಗಿದ್ದೀನಿ. 3 ಅವಧಿಗೂ ಕೂಡ ನನಗೆ ಅವಕಾಶ ಮಾಡಿಕೊಟ್ಟವ್ರೆ 2 ಜಿಲ್ಲೆಯ ನಾಯಕರುಗಳು, ಅಧ್ಯಕ್ಷ ಕೆಲಸ ಮಾಡಂತವ್ರು. ನೀನು ಕೂಡ ಮೊನ್ನೆ ಕ್ಯಾಂಡಿಡೇಟ್ ಹಾಕಿದ್ದಲ್ಲ ನೀನು, ಯಾಕೆ ನಂಜೇಗೌಡರ ಮೇಲೆ ಇನಾಮಿನೇಷನ್ ಆಯ್ತು ಮಾಲೂರು ತಾಲೂಕಲ್ಲಿ? ಯಾಕೆ ನೀನು ಕ್ಯಾಂಡಿಡೇಟ್ ಸೂಚಕರು ಹಾಕೋದು ಸಿಕ್ಲಿಲ್ಲ? ನಂಜೇಗೌಡರು ಮಾಡಬಾರದು ಮಾಡಿದ್ದಾರೆ. ಮಾಲೂರು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷ ಕೊಂಡ್ಕೊಂಡಿದ್ದೀನ, ಇನಾಮಿನೇಷನ್ ಮಾಡಿಲ್ವಾ? ನನ್ನ ಅಧ್ಯಕ್ಷ 3 ಸಾರಿ ಮಾಡಿಲ್ವಾ? ಅದ್ರ ಜೊತೆಗೆ ಇನ್ನೊಂದು ನೆನಪು ಮಾಡ್ಬೇಕಾಗ್ತದೆ ನಿಮ್ಗೆ. ಪಾಪ ನಮ್ಮ ಎಟ್ಕೋಡಿ ಕೃಷ್ಣಾರೆಡ್ಡಿ ಅಣ್ಣವರು ತುಂಬಾ ರೆಸ್ಪೆಕ್ಟ್ ಆದ ಫ್ಯಾಮಿಲಿ, ಅವ್ರದ್ದು ತುಂಬಾ ಗೌರವವಾದ ಕುಟುಂಬ. ಬಿಜೆಪಿ ಅಂತ ಅವ್ರದೇ, ನನಗೆ ಬುದ್ಧಿ ಬಂದಂಕ ಅವ್ರು ಬಿಜೆಪಿ. ಅವ್ರ MLA ಕ್ಯಾಂಡಿಡೇಟ್ ಫಿಟ್ ಇರೋಂಥವ್ರು, ಅವ್ರೇನು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಅವ್ರನ್ನ ತಗೊಂಬಂದು ಕ್ಯಾಂಡಿಡೇಟ್ ಮಾಡಿದ್ರಿ. ಎಂತವ್ರ ಮೇಲೆ ಮಾಡಿದ್ರಿ? ರಾಜಕಾರಣ ಫಸ್ಟ್ ಟೈಮ್ ನಮ್ಮ ಶ್ರೀನಿವಾಸ, ಅವನ ಪಾಡ್ಕ ಅವನು ಯಾವಾರದಲ್ಲಿ ಅವನಿದ್ದ, ಅವನ ಮೇಲೆ ಕ್ಯಾಂಡಿಡೇಟ್ ಮಾಡಿದ್ರೆ ನಾನು ಕೃಷ್ಣಾರೆಡ್ಡಿ ಅನ್ನೋ ಒಂದು ಮಾತು ಕೇಳಿದೆ ನಾನು. ನಾವು ಅವ್ರು ತುಂಬಾ ಕ್ಲೋಸ್. ಅಣ್ಣ ಬೇಡ್ರಣ್ಣ, ಇವ್ ನಾನು ನಂಬ್ಕೊಂಡು ನೀನು ಕ್ಯಾಂಡಿಡೇಟ್ ಆಗ್ಬೇಡಣ್ಣ, ನೀನು ದಯವಿಟ್ಟು ಬೇಡಣ್ಣ ಅಂತ. ಏನ್ ಸರ್ ಮಾಡೋದು, ಪಾರ್ಟಿ ಹೇಳ್ಬಿಟ್ಟು ಅವ್ರು ಹಾಕಿದ್ದೀನಿ ಅಂತ. ಎಷ್ಟೋಟ ಪದ ಕೊಡಿಸ್ತೇನೆ ಕೃಷ್ಣಾರೆಡ್ಡಿ ಅಣ್ಣಗ ಅಂತ ಒಬ್ಬ ಸೀನಿಯರ್ ಲೀಡರ್. ಅವರಿಂದ ಎಲ್ಲ ಓಟ್ ಹೋಗಿದ್ದು, ನಿನ್ನಿಂದ ಅವನಿಗೆ ಓಟ್, ಪಾಪ ಕೃಷ್ಣಾರೆಡ್ಡಿ ಅಣ್ಣ ಓಟ್ ಹಾಕ್ಲಿಲ್ಲ. 10 ಓಟ್, ಬರೀ 10 ಓಟ್. ಮತ್ತೆ ಮಹಿಳಾ ನಿರ್ದೇಶಕ ನಮ್ಮ ತಾಲೂಕಲ್ಲಿ ಹಾಕೊಂಡೆ, 3 ಡೈರೆಕ್ಟ್ ಗೆಲ್ಸ್ಕೊಂಡಲ್ಲಪ್ಪ. ನಾನೇನಾದ್ರೂ ಈ ಒಕ್ಕೂಟದಲ್ಲಿ ಹಾಲು ಉತ್ಪಾದಕರಿಗೆ ತೊಂದರೆ ಮಾಡಿದ್ರೆ ಇವತ್ತು ಇಂಥ ಅವಕಾಶ ಕೊಡೋರ ನನಗೆ. ಆಯ್ತಪ್ಪ, ನೀನು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದಲ್ಲ, ನೀನು ಇವತ್ತು NDA ಆಗವರಲ್ಲ, ಇಂಡಿಪೆಂಡೆಂಟ್ ಉಡಿ ವಿಜಯ್ ಕುಮಾರ್, ಅವತ್ತು JDS ಕ್ಯಾಂಡಿಡೇಟ್ ಆಗಿದ್ದಾರೆ ನಮ್ಮ ರಾಮೇಗೌಡ. 3 ಜನ ಒಂದಾಗಿ ನೀವೇನ್ ಹೇಳಿದ್ರಿ? MP ಅವರಿಗೆ, ಬಿಜೆಪಿ ಹೈಕಮಾಂಡ್ಗೆ, JDS ಹೈಕಮಾಂಡ್ಗೆ 1 ಲಕ್ಷ ವೋಟ್ ಲೀಡ್ ಕೊಡಿಸ್ತೀವಿ ಅಂತ ಹೇಳಿದ್ರಿ ನೀವು. ಬರೀ 51,000 ವೋಟರು MLA, 1 ಲಕ್ಷ ನಾವು 3 ಜನ ಸೇರಿ ಲೀಡ್ ಕೊಡ್ತೀವಿ ಅಂದ್ರೆ ಎಷ್ಟಪ್ಪ ಕೊಡ್ಸಿದ್ರಿ ನೀವು? 51,000 ವೋಟ್ ಎಲ್ಕೋಯ್ತಪ್ಪ? ಏನಾಯ್ತು ನಿಮ್ಮ ಓಟು? ನೀವು ಇಂಥವು ಮಾತಾಡ್ಕೊಂಡೆ ಹಿಂಗಾಗಿರೋದು. ನಿಮ್ ಜೊತೆಲಿರೋರು ಕೂಡ ಪಾಪ ಮುಂದೆ ಏನಾಗ್ತಾರೆ ನೋಡ್ಬೇಕು, ಪಾಪ ಅಮಾಯಕರು ಅವರು ಕೂಡ. ಅದ್ರ ಜೊತೆಗೆ ಇನ್ನೊಂದು ಪ್ರಸ್ತಾಪ ಮಾಡ್ಬೇಕಾಗ್ತದೆ. ನಾನು ಮಾಲೂರು ತಾಲೂಕು ಡೆವಲಪ್ಮೆಂಟ್ಸ್ ಇಂದಿನ ಅವಧಿಯಲ್ಲಿ ಲೆಕ್ಕ ಕೊಡಿ ಅಂತ ಅವಾಗಲೇ ಹೇಳ್ತಾ ಇದ್ದೆ. ನಾನು ಚಾಲೆಂಜ್ ಮಾಡ್ತೀನಿ, ನೀನು 5 ವರ್ಷ ಮಾಲೂರು ತಾಲೂಕು ಏನೇನು ಅಭಿವೃದ್ಧಿ ಮಾಡಿದ್ಯಾ ನಾನು ಲೆಕ್ಕ ಕೊಡ್ತೀನಿ. 3,100 ಕೋಟಿ ರೂಪಾಯಿ ಈ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿ ಬಿಟ್ಟು ನಾನು ಹೇಳ್ತಾ ಇರೋದು.
3,100 ಕೋಟಿ ರೂಪಾಯಿ ಮಾಲೂರು ತಾಲೂಕು ತಂದಿದ್ದೇನೆ. ಹೆಮ್ಮೆಯಿಂದ ಎಲ್ಲಿ ಬೇಕೋ ಹೇಳ್ಕೊತೀನಿ ನಾನು. ಅದಕ್ಕೆ ಏನ್ ಹೇಳೋದು ಇವ್ರು ಅಂದ್ರೆ, ಕೆಲಸ ಆಗ್ಲಿಲ್ಲ ಮಾಡ್ಲಿಲ್ಲ ಅವನ್ MLA ಅಂತಾನೆ. ಕೆಲಸ ಮಾಡಿದ್ರೆ ಕಟ್ಟಾಗಿ ದುಡ್ಡು ಕೊಟ್ಬಿಟ್ಟವ್ರಂತೆ. ದುಡ್ಡು ಏನ್ ಎತ್ತಮಂತ ಕೊಟ್ಬಿಟ್ಟವ್ರಂತೆ. 30-40 ಕೋಟಿ ಬಂದ್ಬಿಟ್ಟದೆ. ಆಮೇಲೆ ಕೆರೆ, ಮಾಲೂರು ಕೆರೆ ಅಭಿವೃದ್ಧಿ ಮಾಡ್ತಾರೆ. ಕೆರೆ ಮಣ್ಣು ಕೆರೆಗೆ ಹಾಕ್ಬಿಡೋದಂತೆ, ದುಡ್ಡು ಮನೆ ಕೆತ್ಕೊಂಡು ಹೋಗ್ಬಿಡೋದಂತೆ. ಆ ಸ್ಟೈಲಿ ಮಾತಾಡೋ ಭಾಷೆ, ಆ ಕೈಲಿ ತಿರುವುದು, ಮಾತಾಡೋದಪ್ಪ ದೇವರೇ ನೋಡ್ಬೇಕು. ನಾವು ಮಾತಾಡ್ಬೇಕಾ ಬೇಡ ಅನ್ಸ್ತದೆ ನನಗೆ. ಮಾತಾಡ್ಕೊಡ್ದು ಅಂತಿದ್ದೆ, ಮಾತಾಡಿದಕ್ಕೆ ಮಾತಾಡ್ತೀನಿ. ನಾನು ಮಾತಾಡ್ಕೊಂಡು ಡಿಸೈಡ್ ಮಾಡ್ಬಿಟ್ಟು ಈ ಮನುಷ್ಯ ಅಂತ ಸ್ಟ್ಯಾಂಡರ್ಡ್ ಅಲ್ಲ. ಯಾರನ್ನ ಸ್ಟ್ಯಾಂಡರ್ಡ್ ಆಗಿರೋರು ಮಾತಾಡಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು, ಮಾತಾಡಬೇಕಾಗ್ತದೆ. ಯಾರನ್ನ ಗೌರವಾಗಿರೋರು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಎಲ್ಲಿ ತಪ್ಪು ಮಾಡಿದೀನೋ ಅಂತ ಸ್ವಲ್ಪ ಯೋಚನೆ ಮಾಡಲೇಬೇಕು ನಾವು, ಯಾವುದೇ ಪಾರ್ಟಿ ಆಗಿರ್ಲಿ. ಈ ಮನುಷ್ಯನಿಗೆ ಗೌರವನಿಲ್ಲ, ಘನತೆಯನ್ನ ಏನೂ ಇಲ್ಲ. ಅದೆಲ್ಲ ಇದ್ದಿದ್ರೆ ನಾವ್ಯಾರು MLA ಆಗ್ತಾ ಇರಲಿಲ್ಲ ಮಾಲೂರು ತಾಲೂಕಲ್ಲಿ. ಅವೆಲ್ಲ ಕಳ್ಕೊಂಡಿದ್ದಕ್ಕೆ ನಮ್ಮಂತವ್ರು MLA ಆಗ್ಬೇಕು ಅಂತ ಇಲ್ಲ. ನಾವು MLA ಆಗ್ಬಿಟ್ಟಿವಿ. ನಾವು ಉತ್ತರ ಕೊಡ್ಕೂಡ್ದು ಅನ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ಪಾಪ ಅದ್ಯಾರ ಮೇಲೂ NDA ಅಭ್ಯರ್ಥಿ ಮೇಲೆ ಮಾತಾಡಕ್ ಹೋಗ್ಬಿಟ್ಟು ನನ್ನ ಮೇಲೆ ಕೂಡ ತಗೊಂಡ್ಬಿಟ್ಟಿದ್ಯಲ್ಲ, ನಾನು ಸಲ್ಲಿಸ ಬಿಡಲ್ಲ. ನಾನು ಸುಮ್ಮನೆ ಇದ್ರೆ ಸುಮ್ಮನೆ ಇದ್ಬಿಡು ಬಾಪ ಎಲೆಕ್ಷನ್ಗೆ, ನಾನು ಬೇಡ ಅನ್ನಲ್ಲ. ಅದ್ರ ಬಿಟ್ಬಿಟ್ಟು ಬೇರೆ ತರ ಹೇಳಿದ್ರೆ ನಾನು ರೆಡಿ ಇದ್ದೀನಿ. ನಾನು ಸ್ಥಳೀಕ ಅದೇನೋ ಹೇಳ್ತಾನೆ, ಆ ಕೈಗೆ ತಿರುವುದು ನೋಡ್ಬೇಕು. ಸ್ಥಳೀಕ ಏನ್ರಿ ಅದೆಲ್ಲ? ಆ ಪೇಸು, ನಿನ್ನ ಕೈ, ನಿನ್ನ ಬಾಯಿ ತಿರುವುದು ನೋಡಿದ್ರೆ ಅಸಹ್ಯ ಆಗ್ತದೆ. 100% ಸ್ಥಳೀಕ ತಾನೇಪ್ಪ ನಾನು. ಸ್ಥಳೀಕ ಅಲ್ವಾ ನಾನು? ಇರಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಕೊಟ್ಟವ್ರು ಯಾರು ಎಲ್ಲಿ ಬೇಕಾದ್ ನಿಲ್ಬಹುದು. ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನದು. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತೀಯ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತೀಯ, ಪ್ರಿಯಾಂಕಾ ಗಾಂಧಿ ಮೇಲೆ ಮಾತಾಡ್ತೀಯ, ಇನ್ನ ಇದ್ದವ್ರ ಮೇಲೆಲ್ಲ ಮಾತಾಡ್ತೀಯ. ನನಗೂ ಗೊತ್ತಿದೆಪ್ಪ, ನೀನ್ ಸ್ವಲ್ಪ ಜಾಸ್ತಿ ಓದ್ಕೊಂಡಿರ್ಬೋದು, ನಾನು ಸ್ವಲ್ಪ ಕಡಿಮೆ ಓದ್ಕೊಂಡಿದ್ರು. ನಾನು ಅನುಭವ ನೋಡೋ ಜೀರೋ. ನೀನು ನಿನಗಿತ್ಲು ದೊಡ್ಡವನವ ನನ್ನ ತಮ್ಮನು. ನೀನ್ ಮಾತಾಡೋದು ಎಕ್ಸೆಕ್ ನೋಡಿದ್ರೆ ನನ್ಕಿಂತ ದೊಡ್ಡವನಾಗ್ಬಿಟ್ಟಿದ್ಯಾ. ಮಾತಾಡೋದು ಸ್ಟೈಲಿ, ಎಕ್ಸೆಕ್ಕು, ಅಪ್ ದಾಟಿ, ಅದ್ ಯಾರು ಅಕ್ಸೆಪ್ಟ್ ಮಾಡ್ತಾರೋ ನಿನ್ಗೆ ಗೊತ್ತಪ್ಪ. ಕೂಡಪ್ಪ ನೀನು ಏನೋ ಬೈಕ್ ಬಂದಾಗೆಲ್ಲ ಮಾತಾಡ್ತಾ ಇರೋದು. ಇವೆಲ್ಲ ನನ್ಗೆ ವಿರೋಧ ಮಾಡ್ಬೇಕಾಗ್ತದೆ ನಾನು. ಆಮೇಲೆ ಸ್ಥಳೀಕ, ಒಂದ್ ನಿಮಿಷ, ಸ್ಥಳೀಕ ಅನ್ನೋದ್ರ ಬಗ್ಗೆ ನಾನು ಹೊಸಕೋಟೆಗೆ ಬಂದು ಸ್ಥಳೀಕ ಅನ್ನಲ್ಲ. ಗೊತ್ತು ನನಗೆ, ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಗೊತ್ತು ನನಗೆ. ಯಾರ ಬಗ್ಗೆ ನೀನ್ ನಿಲ್ಲು ಬೇಡ ಅಂತ ಹೇಳಿಲ್ಲ. ನಾನು ಸ್ವಾಗತ ಮಾಡ್ತಾ ಇರೋದೇನಂದ್ರೆ, ಒಂದು ಸಾರಿ ತಪ್ಪು ಮಾಡಿಬಿಟ್ಟಿದೀವಿ, ಬೇರೆಯವ್ರನ್ನ ಕರ್ಕೊಂಡ್ಬಂದು ಯಾರು ಬೇಕಾದ್ರೂ ಬರ್ರಿ ಮಾಲೂರು ತಾಲೂಕಲ್ಲಿ ಕೃಷ್ಣೇಶ್ ಶೆಟ್ಟಿಗೂ ಸ್ವಾಗತ ಮಾಡಿದೀನಿ, ಇನ್ನು ಯಾರು ಬೇಕೋ ಬರ್ರಿ ಅಂತ ಹೇಳಿದೀನಿ. ಆದ್ರೆ ಬೇರೆಯವ್ರು ಇಲ್ಲಿ ಬರಬಾರ್ದು ಅಂತ ನಾನು ಹೇಳಿಲ್ಲ. ಬರ್ಬೋದು, ಅದನ್ನ ನಾನು ಮಾತ್ರ ನನ್ನ ಜನ ಮುಂದೆ ಹೇಳ್ಕೊಂಡು, ಹೊಸಕೋಟೆ ಜನ ಮುಂದೆ ಹೇಳಲ್ಲ. ನಾನು ಬೆಂಗಳೂರಲ್ಲಿ ಹೋಗಿ ನಾನು ಹೇಳಲ್ಲ. ನಾನು ಹೇಳೋದು ಮಾಲೂರು ತಾಲೂಕಿನ ಜನತೆ ಮುಂದೆ. ನನ್ನ ಕೆಳಂತದಿಂದ ರಾಜಕೀಯ ಬೆಳೆಸಿದಿರಿ, ನಾನು ಸ್ಥಳೀಕ ಅಂತ ಹೇಳಿ ನಿನ್ಗೇನು ಬಾಧೆ? ನಾನು ಹೊಸಕೋಟೆಗೆ ಬಂದು ಹೇಳ್ತೀನಿ ನಾನು ಸ್ಥಳೀಕ ಅಂತ. ಹೊಸಕೋಟೆಗೆ ಬಂದು ಹೇಳಿದ್ರೆ ನೀನು ಸುಮ್ಮನೆ ಬಿಡ್ತೀಯನಪ್ಪ? ಇಲ್ಲ, ಯಾರೋ ಒಬ್ರು ಕೇಳ್ತಾರೆ ನೀನ್ ಹೆಂಗ್ರಿ ಸ್ಥಳೀಕ ಆಗ್ತೀಯ ಅಂತ. ಹೌದಪ್ಪ, ನನಗೆ ಹೆಸರು KY ನಂಜೇಗೌಡ ಅಂತ. ಕೆ ಅಂದ್ರೆ ಕೊಮ್ಮನಹಳ್ಳಿ, ವೈ ಅಂದ್ರೆ ಪಟೇಲ್ ಯಲ್ಲಪ್ಪ ಅಂತ. ಮಾಲೂರು ತಾಲೂಕ್ ಕೊಮ್ಮನಹಳ್ಳಿ ಪಟೇಲ್ ಯಲ್ಲಪ್ಪನ ಮಗ ನಂಜೇಗೌಡ ನಾನು. ನೀನು KS ಕೋಡೆಯಲ್ಲಿ ಸೊನ್ನೇಗೌಡರು, ಹೊಸಕೋಟೆ ತಾಲೂಕ್ ಕೋಡೆಯಲ್ಲಿ ಸೊನ್ನೇಗೌಡರ ಮಗ ಮಂಜುನಾಥ್ ಗೌಡ. ನೀನು ಹೆಮ್ಮೆ ಅಲ್ಲ ನನ್ ಕೇಳ್ಕಣಕ್ಕೆ? ನಾ ಸ್ಥಳೀಕಪ್ಪ, ನನ್ನ ಹೆಸರೇ ಹಂಗೆ. ಮಾಲೂರು ತಾಲೂಕು ಕೊಮ್ಮನಹಳ್ಳಿ ಪಟೇಲ್ ಯಲ್ಲೇಗೌಡರ ಮಗ ನಂಜೇಗೌಡ ಅಂತ. ನಾನು ಅದು ಹೇಳ್ಕೊಟ್ರೆ ಅದು ಹೇಳ್ಕೊಡ್ಕೊಡ್ದಂತೆ. ನಾನು ಹೇಳ್ಕೊತೀನಪ್ಪ, ನೀನು ಎಲೆಕ್ಷನ್ ಬರಬೇಡ ಅಂತ ನಾನು ಹೇಳಿ. ಅದ್ರ ಜೊತೆಗೆ ಇನ್ನೊಂದು ನಾನು ಚಾಲೆಂಜ್ ಮಾಡೋದೇನಂದ್ರೆ, ಅವಾಗಲೇ ಹೇಳಿದಂಗೆ ಡೆವಲಪ್ಮೆಂಟ್ಸ್ ಬಗ್ಗೆ ನನ್ನ ಕಾಲದಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ತಗೊಂಡ ತೀರ್ಮಾನ 3,200 ಕೋಟಿ. 4 ಪಥದ ರಸ್ತೆ ನರಸಾಪುರದಿಂದ ತಮಿಳುನಾಡು ಗಡಿ, ಮತ್ತೆ ಮಾಲೂರಿಂದ ಹೊಸಕೋಟೆಗೆ, ಆಮೇಲೆ ಫ್ಲೈಓವರ್ 3.5 ಕಿಲೋಮೀಟರ್ ಮಾಲೂರು ಟೌನ್, ಆಮೇಲೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಲೂರಲ್ಲಿ, ಆಮೇಲೆ ಹಾಸ್ಪಿಟಲ್ 10 ಎಕರೆ ಜಾಗ ಕೊಟ್ಟು 45 ಕೋಟಿಯಲ್ಲಿ ಹೊಸ ಹಾಸ್ಪಿಟಲ್ ಮಾಡೋದಂಥದ್ದು. ಮತ್ತೆ ಕೆರೆ ಸುಮಾರು 45 ಕೋಟಿಗಿಂತ ಹೆಚ್ಚಿಗೆ ಕೆರೆ ಅಭಿವೃದ್ಧಿ ಮಾಡ್ತಾರಂತದ್ದು. ಅದ್ರ ಜೊತೆಗೆ ಮಾಸ್ತಿ ವೆಂಕಟೇಶ್ ವಸತಿ ಶಾಲೆ ಸುಮಾರು 25 ಕೋಟಿಯಲ್ಲಿ ಮಾಸ್ತಿಯಲ್ಲಿ ಮಾಡಿದಂತಹದ್ದು. ಮತ್ತೆ ನಮ್ಮ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ಯಾನವನ ಬಸ್ ಸ್ಟಾಂಡ್ ಮುಂದೆ ಪ್ರಾರಂಭ ಮಾಡ್ತಾ ಇರೋದು. ಇಂದಿರಾ ಕ್ಯಾಂಟೀನ್ ನಿನ್ನ ಕಾಲದಲ್ಲಿ ಮಾಡಕ್ ಬಿಡಿಲ್ಲ, ಸಿದ್ದರಾಮಣ್ಣವ್ರ ಕನಸು ಇಂದಿರಾ ಕ್ಯಾಂಟೀನ್. ಇವತ್ತು ಇಂದಿರಾ ಕ್ಯಾಂಟೀನ್ ಮಾಡಿದಿರ್ಬೋದು. ಮತ್ತೆ ಮಾಸ್ತಿ ವೆಂಕಟೇಶ್ ಹೆಂಗಾರ್ ಹತ್ರ ಆ ಊರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಮಾಡಿದೀವಿ ಅವ್ರ ಹೆಸರಲ್ಲಿ. ಅದು ಮಾಡೋದಂತಹದ್ದು. ಪುರಸಭೆನ ನಗರಸಭೆಯಾಗಿ ಮೇಲ್ದರ್ಜೆಗೆ ಮಾಡಿಸಿ 50 ಕೋಟಿಗೆ ರಸ್ತೆಗೆ ದುಡ್ಡು ಕೊಡಿಸಂತಹದ್ದು. ಮನೆ ಮನೆಯಲ್ಲಿ ಅದಕ್ಕೂ ಮಾತಾಡ್ತಾರೆ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅನುದಾನ ಅದು 46 ಕೋಟಿಯಲ್ಲಿ ಮನೆ ಮನೆ ನಲ್ಲಿ ಮಾಡಿಸ್ತಂತಹದ್ದು ಇರ್ಬೋದು. ಮತ್ತೆ ಇದು ಒಂದು ರಂಗಮಂದಿರ, ಅದು ಕೂಡ ಮಾಸ್ತಿ ವೆಂಕಟೇಶ್ ರಂಗಮಂದಿರ ಅಂತ ಹೆಸರಿಟ್ಟಿದ್ದಾರೆ. ಅದು ನನ್ನ ಕಾಲದಲ್ಲಿ ಆಗಿದ್ದಲ್ಲ. ಕೃಷ್ಣಯ್ಯ ಶೆಟ್ಟಿ ಪ್ರಾರಂಭ ಮಾಡಿದ್ರು, ಮಂಜುನಾಥ ಗೌಡರು ಮತ್ತೆ ಅದಕ್ಕೆ ಉದ್ಘಾಟನೆ ಮಾಡಿದ್ರು. ಅಲ್ಲಿ ಏನೂ ಮೂಲಭೂತ ಸೌಕರ್ಯಗಳಿರಲಿಲ್ಲ. ಇವತ್ತು ಸುಮಾರು ಅದನ್ನ 2.5 ಕೋಟಿ ಕೊಟ್ಟು ಅದನ್ನ ರಂಗಮಂದಿರನ ಒಂದು ಮಾಡಿಸ್ತಾ ಇರೋದಿರ್ಬೋದು. ಮತ್ತೆ ಮಾಲೂರು ಮಾಸ್ತಿ ರಸ್ತೆ ಮಾಡಿದಿರ್ಬೋದು. ಮತ್ತೆ ಮಾಸ್ತಿನಲ್ಲಿ ಸುಮಾರು 12.5 ಕೋಟಿ CSR ಫಂಡ್ ಸರ್ಕಾರ ದುಡ್ಡಲ್ಲಿ ಪಬ್ಲಿಕ್ ಶಾಲೆ ಮಾಡುತ್ತವುದು. ಮಾಲು ಗುರುಭವನ್ ನೀನು ಪಾಯ ಆಗದೆ ಆ ಮಾಸ್ಟರ್ಲಿ ಸಂಬಳ ದುಡ್ಡಲ್ಲಿ ಅದು ಬಿಟ್ಟೋದೆ. ಇವತ್ತು ಸುಮಾರು 5 ಕೋಟಿಯಲ್ಲಿ ಗುರುಭವನ್ ಫೈನಲ್ ಬರ್ತಾ ಇರೋದಿರ್ಬೋದು. ಶಾದಿಮಾಲ್ ಅದ್ಯಾರೋ ಒಬ್ರು ದಾನಿಗಳು ಸ್ವಲ್ಪ ದುಡ್ಡು ಕೊಟ್ಟು ಪ್ರಾರಂಭ ಮಾಡಿದ್ರು ಮಂಜುನಾಥ ಗೌಡ್ರ ಕಾಲದಲ್ಲಿ, ಬಿಟ್ಟೋದ್ರು. ಅದ್ರ ನೀವು ಪ್ರಾರಂಭ ಮಾಡಕ್ಕಾಗ್ಲಿಲ್ಲ. ಇವತ್ತು ಶಾದಿಮಾಲ್ ಉದ್ಘಾಟನೆಗೆ ತಂದಂತಹದ್ದು ಇರ್ಬೋದು. ಮತ್ತೆ ಟೇಕಲ್ ಅಭಿವೃದ್ಧಿ, ಟೇಕಲ್ ಅಲ್ಲಿ ಇವತ್ತು ITI ಕಾಲೇಜ್ ಇರ್ಬೋದು. 38 ಎಕರೆ ಜಾಗದಲ್ಲಿ ಸುಮಾರು 45 ಕೋಟಿಯಲ್ಲಿ ಕಾರ್ಮಿಕರ ವಸತಿ ಶಾಲೆ ಮಾಡುವಂತಹದ್ದಿರ್ಬೋದು. ಸ್ಕೂಲ್ ಬಿಲ್ಡಿಂಗ್ಗಳು, ನಾಟಕ ಕಚೇರಿ, ಅಂಬೇಡ್ಕರ್ ಭವನ ಅವು ಸುಮಾರು ಅಭಿವೃದ್ಧಿ, ಬೈಪಾಸ್ ಮಾಡುವಂತಹದ್ದಿರ್ಬೋದು. ಮತ್ತೆ ಮಾಲೂರಿಂದ ಮಾಸ್ತಿ ರಸ್ತೆ, ಶಿವಾರಪಟ್ಟಣ ಶಿಲ್ಪಿ ಗ್ರಾಮ ಮಾಡಿದ್ಯಾರು? ಶಿಲ್ಪಿ ಗ್ರಾಮ ಮಾಡದಂತಹದ್ದಿರ್ಬೋದು. ಸಿಕ್ತೃಪ್ತಿ ಅಭಿವೃದ್ಧಿ ಮಾಡುವಂತಹದ್ದಿರ್ಬೋದು. ಮತ್ತೆ ಸರ್ಕಾರಿ ಕಾಲೇಜುಗಳು ಅದು ವಿಶೇಷ ಅನುದಾನಗಳು ಕೊಟ್ಟಿದ್ದಿರ್ಬೋದು. ರೈತರ ಭವನ ಇವೆಲ್ಲ ಪ್ರಾರಂಭ ಮಾಡಿದ್ದಿರ್ಬೋದು. ಆಮೇಲೆ ಜೊತೆಗೆ ನಮ್ಮನೇಲಿ ಪ್ರತಿ ದಿವಸ ಸ್ಕೂಲ್ ಮಕ್ಕಳು ಬರಲಿ, ಮತ್ತೆ ಕ್ರೀಡೆಗೆ ಸಂಬಂಧಪಟ್ಟಂತ ಬರಲಿ, ಮತ್ತೆ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಪ್ರತಿದಿನ ಸ್ಥಳೀಕನಾಗಿ ನಮ್ಮ ತಾಲೂಕಲ್ಲಿ ನಮ್ಮ ಜನತೆಗೆ ಸೇವೆ ಮಾಡುತ್ತೆ ನನ್ನ ಕೆಲಸ. ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಬೇರೆ ನೀವೇನ ಮಾತಾಡ್ಕೊಂಡು ನನ್ನ ವಿಷಯ ಪ್ರಸ್ತಾಪ ಮಾಡೋದು ನಿನ್ನೆಲ್ಲೇನೆ ಬೇರೆ, ನನ್ನ ಇತಿಹಾಸನೇ ಬೇರೆ. ನಿನ್ನ ಇತಿಹಾಸಕ್ಕೆ ನನ್ನ ಹಿನ್ನೆಲೆಗೆ ಟ್ಯಾಲಿ ಮಾಡಕ್ಕ ಈ ಜನ ಯಾರು ಒಪ್ಪೋದಿಲ್ಲ. ಬರ್ತೀರಾ 28 ಎಲೆಕ್ಷನ್ ಬರ್ರಿ, ಸ್ವಾಗತ ಮಾಡ್ತೀನಿ ನಾನು. ಅದ್ರ ಬಿಟ್ಬಿಟ್ಟು ನೀವು ಇಲ್ಲ ಅಲ್ಲದ ಟೀಕೆಗಳು ಮಾಡೋದು. ಆಮೇಲೆ ಅಕ್ರಮ ಗಣಿಗಾರಿಕೆ ಹೊಸದಲ್ಲ ಇದು. ನಿನ್ಗೆ 16 ಪ್ರಾರಂಭ ಮಾಡಿದ್ದೀನಿ ಅಲ್ಲನಪ್ಪ, ನಾನು MLA ಕ್ಯಾಂಡಿಡೇಟ್ ಆಗ್ಬಿಡ್ತೀನಿ ಅಂತ. ಇವ ಮತ್ತೆ ಶುರು ಮಾಡ್ಬಿಟ್ಟವನ ಅಕ್ರಮ ಗಣಿಗಾರಿಕೆ. ಅರಣ್ಯ ಇಲಾಖೆ ಪಾಪ ರಮೇಶ್ ಕುಮಾರ್ ಅನ್ನೋದ್ ಜೊತೆ ಆಗ್ತಾನಪ್ಪ ನನ್ನ. ಅಲ್ಲಿ ಒಳ್ಳೆಯವನ್ನೆಸ್ಕೊಂಡ್ಬಿಡ್ಬೇಕು ಅಂತ. ರಮೇಶ್ ಕುಮಾರ್ ಅಣ್ಣ ಒಳ್ಳೆಯವರು ಅನ್ನೋದು ಈ ರಾಜ್ಯ ಹೇಳ್ತದೆ, ದೇಶ ಗೊತ್ತು ರಮೇಶ್ ಕುಮಾರ್ ಅಣ್ಣ ಎಂತ ನಾಯಕರು ಅನ್ನೋದು. ನೀನೇ ಸರ್ಟಿಫಿಕೇಟ್ ಕೊಡ್ಬೇಕಾಗ್ದೇನೂ ಇಲ್ಲ. ಅರಣ್ಯ ಇಲಾಖೆ ಅಂತ ಹೇಳ್ತೀಯಲ್ಲ, ಇಲ್ಲೊಂದು ಮಾಹಿತಿ ಕೊಡ್ತೀನಿ ನಾನು. ಕ್ರೆಸೇರ್ ಮಾಡಬೇಕಾದ್ರೆ ನಾವು ಇಲ್ಲಿ ನಾನು ಪ್ರಾರಂಭ ಮಾಡಿದ್ದು 20ರಲ್ಲಿ. ಕ್ರೆಸೇರ್ ಪ್ರಾರಂಭ ಮಾಡಿದ ಎಷ್ಟು ವರ್ಷ ಆಯ್ತು ರಮೇಶ? 6 ವರ್ಷ. 20 ಅಲ್ಲ, ನಾನು ಕ್ರೆಸೇರ್ ಸ್ಟಾರ್ಟ್ ಮಾಡಿದ್ದು ಸುಮಾರು 23-24 ವರ್ಷ ಆಗಿದೆ. ನಿಮಗೆ ಪಾಣಿಗಳು ಕೊಡ್ತೀನಿ ನಾನು. ಅದು ಸರ್ವೆ ನಂಬರು ಕಡೆಗಳ 66 ಸರ್ಕಾರಿ ಗೋಮಾಳ 129 ಎಕರೆ 12 ಗುಂಟೆ ಸರ್ಕಾರಿ. ಅದೇನು ಬೆಟ್ಟಗಳು ಬಂಡೆಗಳು. ಅದರ ಪಕ್ಕದಲ್ಲಿ ಸರ್ವೆ ನಂಬರ್ 30 ಅರ್ಧ ಕೊತ್ತೂರು, ಅದರಲ್ಲಿ 54 ಎಕರೆ ಇದೆ. ಮತ್ತೆ ಆನ್ಮಿಟ್ನಳ್ಳಿ ಸರ್ವೆ ನಂಬರ್ 100 ಚಿಲ್ಲರೆ ಎಕರೆ ಇದೆ ಸರ್ಕಾರಿ ಗೋಮಾಳ. ಅರ್ಧ ಕೊತ್ತೂರು ಹೇಳಿದ್ರೆ ಅರ್ಧ ಕೊತ್ತೂರ್ದು ಇಷ್ಟು ಸರ್ಕಾರಿ ಜಮೀನು. ಅದು ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ. ಈ ವರ್ಷ ಹೇಳೋದು ಅರಣ್ಯ ಇಲಾಖೆ ಗೋಮಾಳ. ಇದು ಬೆಟ್ಟಗಳು ಬಂಡೆಗಳು. ಅದು ನಂದೊಬ್ಬದ ಕೆಸರಲ್ಲ, ಎಲ್ಲಾ ಪಾರ್ಟಿ ಕೆಸರುಗಳಿದೆ ಅಲ್ಲಿ. ನಿನ್ನ ಫಾಲೋವರ್ಸ್ದು ಅದೇ, ಬಿಜೆಪಿ ಲೀಡರ್ಗಳದು ಅದೇ, JDS ಲೀಡರ್ಗಳದು ಅದೇ. ನಾನು ಕ್ರೆಸರ್ ಸ್ಟಾರ್ಟ್ ಮಾಡಿದ 24 ವರ್ಷ ಆಗಿದೆ. ಅದನ್ನ ಹೇಳುದು ಅರಣ್ಯ ಇಲಾಖೆ ಅಂತೇಳಿ. ಅರಣ್ಯ ಇಲಾಖೆ ಅಂತ ಪ್ರೂಫ್ ಮಾಡಪ್ಪ. ಅರಣ್ಯ ಇಲಾಖೆ 1 ಎಕರೆ ಒಂದು ಅಡಿ ಬಿಡ್ತಾರ? ಇವೆಲ್ಲ ಸುಮ್ಮನೆ ಏನೋ ಒಂದು ಹೇಳೋದು. ಆಮೇಲೆ ಪಾಣಿಗಳಂತೆ ತಹಸೀಲ್ದಾರ್ ಆಫೀಸಾಗ ಇವಾಗ ನೋಡಿದ ಪಾಣಿ ನಾಳೆ ಇರಲ್ಲ ಅಂತ. ನೀವೆಲ್ಲ ಹೊಸ ಯುಗ ಇದು. ಎಲ್ಲ ಇವತ್ತೇ ಏನನ್ಬೇಕೋ ನೋಡೋದು.
ಇವರೆಲ್ಲ ಹೇಳಿದ್ದು ಯಾರು ನಂಬಕ್ಕಾಗಲ್ಲ. ಪಾಣಿಗಳು ತಿದ್ದುಪಡಿ ಆಗಿರ್ಬೋದು, ಇನ್ನೊಂದು ಸಂಬಂಧ ಇಲ್ಲ. ಆಮೇಲೆ ಗೋಮಾಳ ನುಂಗಿ ಹಾಕ್ಬಿಟ್ಟಿರೋದು ನಾವು ತೋರ್ಸಪ್ಪ ನೋಡೋಣ. ಗೋಮಾಳ ನುಂಗಿ ಹಾಕಿರೋದು ಅದೆಲ್ಲ ಹೊಸಕೋಟೆ ತಾಲೂಕು ನಿನ್ಗೆ ಗೊತ್ತು. ನೀನ್ ರಿಯಲ್ ಎಸ್ಟೇಟ್, ನೀನು ಇವೆಲ್ಲ ದಂಧೆ ಮಾಡೋದು. ರಿಯಲ್ ಎಸ್ಟೇಟ್ ಮಾಡಬೇಕು, ಮಾಡಬೇಡ ಅಂತ ಹೇಳಿಲ್ಲ ನಾನು, ಎಲ್ಲರೂ ಮಾಡ್ತಾರೆ. ಆದ್ರೆ ವಾಸ್ತವಾಂಶ ಹೇಳಬೇಕು. ಗೋಮಾಳ ಪ್ರೂಫ್ ಕೊಡ್ಬೇಕಲ್ಲ ನಿಮ್ಮ ಮುಂದೆ, ನೀವು ಅದಕ್ಕೆ ಕೇಳಬೇಕಾಯ್ತು. MLA ಅವರು ಗೋಮಾಳ ಅಂತ ಹೇಳ್ತಂದ್ರೆ ಗೋಮಾಳ ತಿಂದಾಕವ್ರೆ ಅಂತ ಹೇಳ್ತಾರೆ, ತೋರ್ಸೇಪ. ಇವೆಲ್ಲ ಅತಿ ಮಾಡಿಕೊಂಡು ಏನಾಗ್ಬಿಟ್ಟಿದೆ ಈಗ ನಾನು ಒಬ್ಬನೇ ಇದ್ದೆ, ಈಗ NDA ಮೈತ್ರಿ ಆಗ್ಬಿಟ್ಟಿದೆ, JDS BJP. ಈಗ ಅಲ್ಲೊಬ್ರು ಸ್ಟ್ರಾಂಗ್ ಆಗ್ಬಿಟ್ಟವ್ರೆ. ಈಗ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ಬಾಯ್ಕ್ ಬಂದಾಗೆಲ್ಲ ಮಾತಾಡ್ತಾವ್ರೆ. ಆದ್ರೆ ನಾನು ಒಂದು ಮಾತನ್ನು ಹೇಳ್ತೀನಿ, ಸಮಾಧಾನವಾಗಿ ಆರಾಮಾಗಿ ನಮ್ಮ ಡೆವಲಪ್ಮೆಂಟ್ ಸಹಕಾರ ಕೊಡ್ರಿ. ಮತ್ತೆ ನಿಮ್ಮ ಸರ್ಕಾರ ಬಂದ್ರೆ ನಾನು ಗೆದ್ರೆ ನನ್ನ ಡೆವಲಪ್ಮೆಂಟ್ಸ್ ಏನು ಅಂತ ಹೇಳ್ರಿ. ನಮ್ಮ ತಾಲೂಕಿನ ಜನ ತುಂಬಾ ಸಾಫ್ಟ್ ಜನ, ತುಂಬಾ ಸಾಫ್ಟ್ ಆಗಿದ್ರೆ ತುಂಬಾ ರೆಸ್ಪೆಕ್ಟ್ ಕೊಡುವಂತ ಜನ ಮಾಲೂರು ತಾಲೂಕಲ್ಲಿ. ನೀವು ಈ ತರ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಸಲೀಸಾಗಿ ನಮ್ಮ ತಾಲೂಕು ಜನ ಒಪ್ಪೋದಿಲ್ಲ. ಇಂಥವು ಮಾತಾಡೋದಾದ್ರೆ ನಾವು ಕೂಡ ಯಾವುದಕ್ಕೂ ಕೂಡ ಹಿಂದೆ ಹೋಗಲ್ಲ. ಧೈರ್ಯವಾಗಿ ಪೇಸ್ ಮಾಡ್ಕೊಂಬರಿದ್ವಿ. ಫಸ್ಟ್ ಟೈಮ್ ನಿನ್ನ ಬಿಟ್ಟು ಆಸೆ ಬಂದ ಮೇಲೆ 16-17ರಿಂದ ಕೂಡ ನೋಡ್ಕೊಂಬರಿದ್ವಿ. ಪಾಪ ನೆನೆ ಕುಮಾರಣ್ಣವರು ಮಾಲೂರಿಗೆ ಬಂದವ್ರೆ, ರಾಮೇಗೌಡರ ಮನೆ ಗೃಹಪ್ರವೇಶಕ್ಕೆ. ಕುಮಾರಣ್ಣವ್ರು ಹೇಳೋರಲ್ಲಪ್ಪ, ನಾನು ನೋಡಿದೆ ನಿಮ್ಮ ಪತ್ರಿಕೆಗಳಲ್ಲಿ ಅವ್ರು ಮಾತಾಡೋದು ಕೇಳಿದೆ. ನಿಜ ರಿಯಲ್ಲಿ ನೋವು ತಿಂದಿರೋದವರು. ನಾನು ಕೂಡ ಫಸ್ಟ್ ಟೈಮ್ MLA ಆಗಿದ್ದಾಗ ಮೈತ್ರಿ ಗೌರ್ಮೆಂಟ್ ಬಿದ್ದೋಗ್ಬೇಕಾದ್ರೆ ಏನಪ್ಪ ನಿನ್ನ ಪಾತ್ರ? ನಾರಾಯಣಗೌಡ ಏನು ಮಾತಾಡಿದೆ? ಯಾವ ಊರದು? ಕೇರ್ಪೇಟೆನಾ ನಗರನ? ಅದು ನಾರಾಯಣಗೌಡರು ಯಾವ MLA ಸರ್ಕಾರ ಕುಮಾರಸ್ವಾಮಿ ಸರ್ಕಾರ ತಳ್ಳೋದಕ್ಕೆ ಏನೇನ್ ಮಾಡಿದೆ ಕುಮಾರಣ್ಣ ಗೊತ್ತಿಲ್ವಾ? ಕುಮಾರಣ್ಣಕ್ಕೂ ಚೆನ್ನಾಗಿ ಗೊತ್ತು. ಮಾಲೂರು ತಾಲೂಕಿನ JDS ಇಲ್ಲದೆ ಅಂತ ಸಂದರ್ಭದಲ್ಲಿ ಇದೇ ನಂಜೇಗೌಡ ಇಂಥವ್ರು ಕರ್ಕೊಂಬಂದು ನಾನು ಬೇಡ ಅಂದ್ರು ಕೂಡ ಕುಮಾರಣ್ಣ ಅವತ್ತು ನನಗೊಂದು ಬುದ್ಧಿ ಹೇಳಿದ್ರು, ಬ್ರದರ್ ಹೊಸಕೋಟವ್ರು ಕರ್ಕೊಂಬರ್ಬೇಡ ಮಾಲೂರ್ಕ ಅಂದ್ರು. ನಾನು ಹೇಳಿದೆ ಒಂದು MLA ಗೆಲ್ಸ್ಕೊಡ್ತೀನಿ, ನಾವ್ ಹೇಳಿದ್ರು ಕೊಡುತ್ತೆ. ನಾವೊಂದು ಗುಂಪು ಹೋಗಿ ಹೇಳಿದೀವಿ, ನೀನ್ ಹಳೆ ಬಾರ ಓದ್ ಕೊಟ್ರು. ಜಿಲ್ಲೆಯಲ್ಲಿ ಒಂದು MLA ಕೊಟ್ಟಿವಿ ನಾವು ಮಾಲೂರು ತಾಲೂಕು, ಕೋಲಾರ ಮಾಲೂರು ತಾಲೂಕಲ್ಲಿ JDS ಹೋಗಿ ಎಷ್ಟೋ ವರ್ಷ ಆಗಿತ್ತು. ಅದಾದ್ಮೇಲೆ ಏನಾಯ್ತು? ನಮ್ಮನಲ್ಲಿ ಇಟ್ಕೊಳ್ಳಿಲ್ಲ, ಕುಮಾರಣ್ಣ ಕೇಳ್ಕೊಂಡು ಅವತ್ತು ಇಟ್ಕೊಳ್ಳಿಲ್ಲ. ಅದಾದ್ಮೇಲೆ ಏನಾಯ್ತು? ಮೈತ್ರಿ ಸರ್ಕಾರ ತಳ್ಳುವಂತ ಸಂದರ್ಭದಲ್ಲಿ ನಿನ್ನ ಪಾತ್ರ ಎಲ್ಲಿ ಏನು ಅಂತ ಕುಮಾರಣ್ಣ ಗೊತ್ತಿದೆ. ಅದರಿಂದ ಅವ್ರು ಮಾತಾಡಿದ್ದಾರೆ, ಅವರು ಹುಷಾರಾಗಿರ್ರಿ ಬಿಡ್ರಿ ಅವ್ರದ್ದು ಅಂತೇಳಿ. ಪಾಪ ಅದಕ್ಕೂ ಕೂಡ ಏನೋ ಮಾತಾಡಕ್ ಹೋಗ್ತಾರೆ. ಇದು ಎಲ್ಲಾ ಕಡೆ ಹಿಂಗೆ ಆಗ್ಬಿಟ್ಟಿದೆ ಇವ್ರದ್ದು. ಅದರಿಂದ ನಾನು ಇನ್ನೊಂದು ಹೇಳೋದೇನಾದ್ರೆ, ನಮ್ಮ ಕೋಲಾರ ಒಕ್ಕೂಟ, ನಮ್ಮ ಆಡಳಿತ ಮಂಡಳಿ ಹಾಲು ಉತ್ಪಾದಕರ ಪರವಾಗಿ, ಸಂಸ್ಥೆ ಪರವಾಗಿ ಕೆಲಸ ಮಾಡ್ತಾ ಇದೆ. ಅಂಕಿಅಂಶ ಕೊಟ್ಟಿದ್ದೀನಿ. ನಮಸ್ಕಾರ. ಇನ್ನೇನಾದ್ರೆ ನೀವು ಕೇಳ್ಬೋದು.